ಪ್ರಾಮಾಣಿಕವಾಗಿರ್ತಕ್ಕಂತಹ ತಿಪ್ಪೇಶ್ ಅಂತಕ್ಕಂತಹ ಸಹೋದರರನ್ನ ಈ ತಾಲೂಕಿನ ಸಂಚಾಲಕರನ್ನಾಗಿ ಮಾಡಿ ಈ ಮಾನವ ಬಂಧುತ್ವ ವೇದಿಕೆಗೆ ಒಂದು ಶಕ್ತಿಯನ್ನು ತಂದುಕೊಟ್ಟಿರ್ತಕ್ಕಂತಹ ಜಿಲ್ಲಾ ಸಮಿತಿಗೆ ಮತ್ತು ರಾಜ್ಯ ಸಮಿತಿಗೆ ನಾನು ಇಂಥ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಸಹೋದರ ತಿಪ್ಪೇಶ್ ಅವರ ತಂಡಕ್ಕೆ ನಾನು ಗೌರವದ ಕೃತಜ್ಞತೆಗಳನ್ನು ಸಂವಿಧಾನ ಅಂತ ಹೇಳಿದೆ. ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದರು, ಹೂ ಫರ್ಗೆಟ್ ದ ಹಿಸ್ಟ್ರಿ ಈ ಡು ನಾಟ್ ಕ್ರಿಯೇಟ್ ದ ಹಿಸ್ಟ್ರಿ. ಅಂದ್ರೆ ಇತಿಹಾಸವನ್ನ ಅರಿಯದವನು ಇತಿಹಾಸವನ್ನ ಸೃಷ್ಟಿ ಮಾಡಲ್ಲ. ಯಾರಿಗೆ ತನ್ನ ದೇಶದ, ತನ್ನ ಜನಾಂಗದ, ತನ್ನ ಸಂಸ್ಕೃತಿಯ, ನಾಗರಿಕತೆಯ, ಪರಂಪರೆಯ ಶ್ರೇಷ್ಠತೆ ಗೊತ್ತಿರುತ್ತೋ ಅವರು ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ. ಇತಿಹಾಸವನ್ನ ಮರೆತವರು ಗುಲಾಮರು ಗುಲಾಮತನವನ್ನ, ಅಂದ್ರೆ ಸ್ಲಾವರ್ಸ್ ಎಂಜಾಯ್ ದ ಸ್ಲಾವರಿ, ಗುಲಾಮರು ಗುಲಾಮತನವನ್ನ ತುಂಬಾ ಆನಂದದಿಂದ ಅನುಭವಿಸ್ತಾ ಇದ್ರು. ಹಂಗಾಗಿದೆ ಬಹುಶಃ ಭಾರತೀಯರ ಬಹುಜನರ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ನಾವು ಗುಲಾಮರು ಗುಲಾಮತನವನ್ನು ತುಂಬಾ ಆನಂದದಿಂದ ಅನುಭವಿಸ್ತಾ ಇದ್ವಿ. ಯಾಕೆ ಅಂತಂದ್ರೆ ಬುದ್ಧನ ತತ್ವಗಳನ್ನ, ಬಸವಣ್ಣನ ತತ್ವಗಳನ್ನ, ಅಂಬೇಡ್ಕರ್ ಅವರ ವಿಚಾರಗಳನ್ನ ಮರೆತಿರೋ ಕಾರಣಕ್ಕೆ ಇವತ್ತು ನಾವು ಆ ದೈಹಿಕವಾಗಿ ಮಾನಸಿಕವಾಗಿ ಗುಲಾಮರಾಗಿದ್ದೀವಿ. ಇಡೀ ಇವತ್ತು ಮಾನವ ಬಂಧುತ್ವ ವೇದಿಕೆ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಅಲ್ಲಿ ಮೊಟ್ಟ ಮೊದಲು ಇರ್ತಕ್ಕಂಥ ಫೋಟೋ ಯಾವುದು ಅಂತಂದ್ರೆ ಸಂವಿಧಾನ. ಇಲ್ಲೂ ಈ ಕಾರ್ಯಕ್ರಮದಲ್ಲಿ ಇಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಭಾವಚಿತ್ರ ಯಾವುದು ಅಂತಂದ್ರೆ ಭಾರತ ಪ್ರಿಯಾಂಬಲ್ ಪೂರ್ವ ಪೀಠಿಕೆ. ತದನಂತರ ಬುದ್ಧನನ್ನ ಇಟ್ಟಿದ್ದಾರೆ, ತದನಂತರ ಬಸವಣ್ಣನನ್ನ ಇಟ್ಟಿದ್ದಾರೆ, ಅದರ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇಟ್ಟಿದ್ದಾರೆ. ಯಾಕೆ ಸಂವಿಧಾನವನ್ನ ಇಟ್ಟಿದ್ದಾರೆ